ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಯಾವಾಗ ಬರುತ್ತೆ ಅಂತ ಕಳೆದ 3 ತಿಂಗಳಿಂದ ವೇಟ್ ಮಾಡ್ತಾನೆ ಇದ್ರು. ಈಗ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಆದರೆ ಜಮಾ ಮಾಡಿದ್ದಾರೆ. ಯಾವಾಗ ಜಮಾ ಆಗಿದೆ ಏನು ಅನ್ನುವಂಥದ್ದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ 2 ತಿಂಗಳ ಹಿಂದೆನೇ ಹಣ ಆದರೆ ಜಮಾ ಆಗಬೇಕಿತ್ತು. ಅಂದರೆ ನಿಮಗೆ ಇನ್ನು ಹಣ ಆದರೆ ಜಮಾ ಆಗಿರಲಿಲ್ಲ. ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು, ತಾಂತ್ರಿಕ ದೋಷದಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದರು. ಈಗ ನಿಮಗೆ 7ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆ 12ನೇ ಕಂತಿನ ಹಣ ಅಂದರೆ ಜಮಾ ಜುಲೈ ತಿಂಗಳಿನ ಹಣ ಜಮಾ ಮಾಡುತ್ತಾರಂತೆ ಹೇಳಿದ್ದು. ಈಗ ಅವರು ಹೇಳಿರುವಂಥ ರೀತಿಯಿಂದಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಮಹಿಳೆಯರಿಗೆ ನಿನ್ನೆ ಜಮಾ ಮಾಡಿದ್ದಾರೆ. ಅಂದರೆ ಸೋಮವಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆ. 12ನೇ ಕಂತಿನ ಹಣ 2,000 ರೂಪಾಯಿ ಹಣ ಜಮಾ ಆಗಿದೆ. 13ನೇ ಕಂತಿನ ಹಣ 2,000 ರೂಪಾಯಿ ಹಣ ಅಂದರೆ ಬುಧವಾರ ನಾಳೆ ನಿಮಗೆ ಹಣ ಜಮಾ ಆಗುತ್ತಿದೆ. 9ನೇ ತಾರೀಕು ಬುಧವಾರ ನಿಮಗೆ ಹಣ ಜಮಾ ಆಗುತ್ತಿದೆ. ಎಲ್ಲರ ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ನಿಮಗೆ ನಿನ್ನೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಅಂದರೆ ವೇಟ್ ಮಾಡಿ, ನಿಮಗೆ ಇವತ್ತು ಹಣ ಜಮಾ ಆಗಬಹುದು. ಯಾಕೆ ಅಂದರೆ ಒಂದು ಸಲ 1,20,00,000 ಮಹಿಳೆಯರಿಗೆ ಹಣ ಜಮಾ ಮಾಡುವುದಕ್ಕೆ ಆಗಲ್ಲ. ನಿಮಗೂ ಗೊತ್ತಿದೆ. ಯಾಕೆಂದರೆ ಈಗ ಒಂದು ಸರಿ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ತಿಂಗಳಲ್ಲಿ ಕೊಡಬಹುದು. ಅಂದರೆ ಸರ್ಕಾರಕ್ಕೆ 2,500 ಕೋಟಿ ಬೇಕಾಗುತ್ತದೆ. ಈಗ ಒಂದೇ ಸರಿ 12ನೇ ಕಂತಿನ ಹಣಕ್ಕೆ ಮತ್ತು 13ನೇ ಕಂತಿನ ಹಣ ಟೋಟಲ್ ಆಗಿ 5,000 ಕೋಟಿಯನ್ನು ರಿಲೀಸ್ ಮಾಡಿದ್ದಾರಂತೆ. ಅದರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆಲ್ರೆಡಿ ಜಮಾ ಆಗುತ್ತಿದೆ ಮಹಿಳೆಯರಿಗೆ. ನಿಮಗೆ ಏನಾದರೂ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಬೇಡಿ. ಯಾಕೆ ಅಂದರೆ ಒಂದೇ ಸಲ 1,20,00,000 ಮಹಿಳೆಯರು ಹಣ ಜಮಾ ಆಗಿಲ್ಲ. ಕೆಲವರಿಗೆ ನಿನ್ನೆ ಹಣ ಜಮಾ ಆಗಿದೆ, ಇನ್ನು ಕೆಲವರಿಗೆ ಇವತ್ತು ಜಮಾ ಆಗುತ್ತದೆ. ನಿಮ್ಮ ಖಾತೆಗಳನ್ನು ಪ್ರತಿಯೊಬ್ಬರು ಚೆಕ್ ಮಾಡಿಕೊಳ್ಳಿ. ಯಾಕೆಂದರೆ ಹಣ ಜಮಾ ಆಗುತ್ತಿದೆ. ನಿನ್ನೆಯಿಂದ ಸಾಕಷ್ಟು ಕಮೆಂಟ್ ಬಂದಿತ್ತು, ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ. ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗುತ್ತಿದೆ. ಓಕೆನಾ. ಈಗ ಗೃಹಲಕ್ಷ್ಮಿ ಯೋಜನೆ 13ನೇ ಕಂತಿನ ಹಣ ನಾಳೆ ಜಮಾ ಆಗುತ್ತದೆ. ನಾಳೆವರೆಗೂ ವೇಟ್ ಮಾಡಿ. 4,000 ಹಣ ಜಮಾ ಆಗುತ್ತೆ. ಹಾಗಾದರೆ ನೀವು ಕೇಳುತ್ತೀರಾ, ಸೆಪ್ಟೆಂಬರ್ ತಿಂಗಳಿನ ಹಣ ಯಾವಾಗ ಬರುತ್ತೆ? ಗೃಹಲಕ್ಷ್ಮಿ ಯೋಜನೆ 14ನೇ ಕಂತಿನ ಹಣ ಬರಬೇಕು ಅಂತ ನೀವು ಕೇಳಬಹುದು ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ 14ನೇ ಕಂತಿನ ಹಣ ಬರೋದು ತುಂಬಾ ಲೇಟ್ ಆಗುತ್ತೆ. ನೀವು ವೇಟ್ ಮಾಡಬೇಕಾಗುತ್ತೆ ಅಷ್ಟೇ. ಇವಾಗ ಸದ್ಯಕ್ಕೆ 12 ಮತ್ತು 13ನೇ ಕಂತಿನ ಹಣ ಆದರೆ ಜಮಾ ಮಾಡುತ್ತಿದ್ದಾರೆ. ಎಲ್ಲರೂ ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ. ಈಗ ಪ್ರತಿಯೊಬ್ಬರು ಎಲ್ಲ ಫಲಾನುಭವಿಗಳು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ನಿನ್ನೆ ಬಂದಿದೆಯಾ ಬಂದಿಲ್ವಾ ಹಣ ಅಂತ ಪ್ರತಿಯೊಬ್ಬರು ಕೂಡ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಬೇರೆ ಫಲಾನುಭವಿಗಳಿಗೂ ಕೂಡ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಿದೆಯಾ ಬರುತ್ತಿಲ್ವಾ ಅಂತ. ಮತ್ತೆ ನಿಮ್ಮ ಜಿಲ್ಲೆ ಏನು ಅನ್ನೋದನ್ನ ಮೆನ್ಷನ್ ಮಾಡಿ ಸ್ನೇಹಿತರೆ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದರಿಂದ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.